ಇನ್ನು ಹೊಸ ಹೀರೋ ಹೊಸಬ್ರ ತಂಡ ಅಂತೆಲ್ಲ ಹೇಳಿದಾಗ ಸಿನಿಮಾ ಶುರು ಆಗುತ್ತೆ, ಯಾವಾಗ ಬಿಡುಗಡೆ ಆಗುತ್ತೋ ಬರುತ್ತೋ ಇಲ್ವೋ ಅನ್ನೋ ಮಾತುಗಳೆಲ್ಲ ಇರುತ್ತೆ. ಆದರೆ ಈ ಸಿನಿಮಾದ ಸ್ಪೆಷಾಲಿಟಿ ಅಥವಾ ಆ ಒಂದು ಕನ್ವಿಕ್ಷನ್ ಅನ್ನೋ ಮಾತು ಹೇಳ್ತೀವಲ್ಲ, ದೃಢ ನಂಬಿಕೆ ಹಾಗೂ ಅದನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರೋದು, ಅದೆರಡರಲ್ಲೂ ಟಿಕ್ ಮಾರ್ಕ್ ಹಾಕ್ಸ್ಕೊಂಡಿದ್ದಾರೆ ಈ ಚಿತ್ರತಂಡ. ನಾಯಕ ಸಿನಿಮಾ ರಂಗದಲ್ಲಿ ಪಾತ್ರ ವಹಿಸ್ಬೇಕು, ನಾನು ಇಲ್ಲೇ ಇರಬೇಕು, ಆಕ್ಟರೇ ಆಗಬೇಕು ಅಂತ 10 ವರ್ಷದಿಂದ ತಯಾರಿ ಮಾಡಿದ್ದಾರೆ. ಅಲ್ಲಿ ತನಕ ಹೇಳ್ಕೊಂಡಿಲ್ಲ ಯಾರಿಗೂ ನಾನು ಹೀರೋ ಆಗಬೇಕು, ಆಕ್ಟರ್ ಆಗಬೇಕು ಅಂತ. ಆಕ್ಟಿಂಗು, ಡಾನ್ಸಿಂಗು, ಫೈಟ್ಸು ಎಲ್ಲ ಕಲಿತು ತಯಾರಾಗಿ ನಿಂತಾಗ ಎದುರುಗಡೆ ನೋಡೋರಿಗೆ ಇಲ್ಲ ನೀನು ಹೀರೋ ಆಗಕ್ಕಾಗಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಆಗಬಾರ್ದು. ಆ ಮಟ್ಟಕ್ಕೆ ಡೆಡಿಕೇಶನಿಂದ ತಯಾರಿ ಮಾಡ್ಕೊಂಡಂಥ ಚಂದನವನಕ್ಕೆ ಚಂದದ ಎಂಟ್ರಿ ಕೊಡ್ತಾ ಇರುವಂಥ ಚಂದದ ಹುಡುಗ ಹೇಮಂತ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟ್ಯಾಲೆಂಟು, ಲುಕ್ಸು ಹಾಗೂ ಪ್ಯಾಷನ್, ಡೆಡಿಕೇಶನ್ ಇವೆಲ್ಲವೂ ಮೈಗೂಡಿಸ್ಕೊಂಡು ಆಲ್ಫಾ ಮೂಲಕ ಕನ್ನಡಿಗರ ಮುಂದೆ ಕಾಣಿಸ್ಕೊತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ವೆಲ್ಕಮ್, ಸ್ವಾಗತ ಚಂದನವನಕ್ಕೆ. ಎಲ್ರಿಗೂ ನಮಸ್ತೆ. ಇಲ್ಲಿ ಆಗಮಿಸಿರುವ ಎಲ್ಲ ಮೀಡಿಯಾ ಮಿತ್ರರಿಗೂ ಹಾಗೂ ಎಲ್ಲ ಗೆಸ್ಟ್ಗೂ ತುಂಬಾ ಧನ್ಯವಾದಗಳು ಮತ್ತೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪ್ರೆಸ್ ಮೀಟ್ಗೆ ಬರ್ತಾ ಇದ್ದೀನಿ. ಅದಕ್ಕೆ ಬರಬೇಕಾದ್ರೆ ಏನೇನು ಪ್ರಿಪೇರ್ ಆಗಬೇಕು, ಒಬ್ಬ ಆಕ್ಟರ್ ಒಬ್ಬ ಹೀರೋ ಆಗಿ ಲಾಂಚ್ ಆಗಬೇಕಾದ್ರೆ ಏನೇನು ಪ್ರಿಪೇರ್ ಆಗಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು, ಅದೆಲ್ಲ ಪ್ರಿಪ್ರೇಷನ್ಸ್ನು ಮಾಡಿಕೊಂಡು ಆಕ್ಟಿಂಗ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಸಿಕ್ಸ್ ಪ್ಯಾಕು, ಬಾಡಿ, ಮಾರ್ಷಲ್ ಆರ್ಟ್ಸು, ಇದೆಲ್ಲನೂ ಎಕ್ಸೆಟ್ರಾ ಎಲ್ಲನೂ ಪ್ರಿಪೇರ್ ಆಗಿ ನಿಮ್ಮ ಮುಂದೆ ಬರಬೇಕು. ಯಾಕಂದ್ರೆ ನಿಮ್ಮ ಮುಂದೆ ಮಾತಾಡೋದು ಇಡೀ ಕರ್ನಾಟಕ ಜನತೆ ಮುಂದೆ ಮಾತಾಡ್ದಂಗೆ, ಮನೆ ಮನೆಗೂ ನೀವು ತಲುಪಿಸ್ತೀರಾ ಆ ನಂಬಿಕೆ ನನಗಿದೆ, ಅವರೆಲ್ಲರ ಮುಂದೆ, ಕನ್ನಡಿಗರ ಮುಂದೆ ಮಾತಾಡ್ದಂಗೆ. ಸೊ ಅದಕ್ಕೋಸ್ಕರ ಫಸ್ಟ್ ನಿಮ್ಗೆ ಟೀಸರ್ ತೋರಿಸಿ, ನಂದು ಕೆಲಸ ತೋರಿಸಿ ಆಮೇಲೆ ಮಾತಾಡೋಣ ಅಂತ ನನ್ ಕನ್ಸಿತ್ತು. ಸೊ ಆ ದಿನ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಮತ್ತೆ ಸಿನಿಮಾ ಅದೇ ಟೀಸರ್ ನೋಡಿದೀರಾ, ನಿಮ್ಗೆಲ್ಲ ತುಂಬಾ ಖುಷಿ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸಿನಿಮಾದ ಈ ಜರ್ನಿ ಬಗ್ಗೆ ಹೇಳೋದಾದ್ರೆ, ಫಸ್ಟ್ ವಿಜಯ್ ಸರ್ ಹೊಯ್ಸಳ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದ್ದೆ. ಆಗಿನ್ನ ಸುಮ್ಮನೆ ನಾನು ಸಿನಿಮಾ ಅಂದ್ರೆ ಫಸ್ಟ್ ಇಂದ ಅನ್ಕೊಂಡಿದ್ದೆ ಸಿನಿಮಾಗೆ ಬರ್ಬೇಕು, ಆ ಥರದ್ದೆಲ್ಲ ಮೈಂಡಲ್ಲಿ ತುಂಬಾ ಇತ್ತು. ಒಳಗಡೆ ಪ್ರಿಪೇರ್ ಆಗ್ತಾ ಇದ್ದೆ. ಆದ್ರೆ ನಾನು ಎಕ್ಸಾಕ್ಟ್ ಆಗಿ ಸಿನಿಮಾಗೆ ಹಿಂಗ್ ಬರಬೇಕು, ಡೈರೆಕ್ಟರ್ಸ್ ನ ಮೀಟ್ ಮಾಡಬೇಕು, ಸ್ಟೋರಿ ಸೆಲೆಕ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ವಿಜಯ್ ಸರ್ದು ಹೊಯ್ಸಳ ನೋಡಿದ್ದೆ ಸಿನಿಮಾ. ಇದರಲ್ಲಿ ಮಾಸ್ತಿ ಸರ್ ಹೇಳಿದಾಗ ಮಾಸ್ತಿ ಸರ್ನ ಮೀಟ್ ಮಾಡಿದ್ದೆ. ಮಾಲೂರ್ ಶ್ರೀನಿವಾಸ್ ಸರ್ ಆಲ್ರೆಡಿ ಹೇಳಿದ್ದಾರೆ ಸರ್. ಆಗ ಮೀಟ್ ಮಾಡಿದಾಗ ಸ್ಟೋರೀಸ್ ಎಲ್ಲ ಇದ್ ಮಾಡ್ತಾ ಇದ್ದಾಗ ಸರ್ ಒಂದ್ಸಲ ಹೇಳಿದ್ರು ಹಿಂಗೆ ವಿಜಯ್ ಸರ್ನ ಮೀಟ್ ಮಾಡಿಸ್ತೀನಿ ಅಂತ. ಆಗ ಮೀಟ್ ಮಾಡಿದ್ರೆ ಅವಾಗ್ಲೇ ನನ್ಗೆ ಹೊಯ್ಸಳ ನೋಡಿದಾಗ ಡೈರೆಕ್ಷನ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು ತುಂಬಾನೇ ಇಷ್ಟ ಆಗಿತ್ತು. ಇವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ನನ್ಗೆ ತುಂಬಾ ಆಸೆ ಇತ್ತು. ಆಗ ಫಸ್ಟ್ ಮೀಟ್ ಮಾಡಿದೆ. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ, ಡೈರೆಕ್ಟರ್ ನಾನು ಏನ್ ನಂಬೋದು ಅಂದ್ರೆ, ಫಸ್ಟ್ ಯಾವ್ದನ್ನ ಕತೆ ಕೇಳಿದಾಗ ಒಬ್ಬ ಆಕ್ಟರ್ ಆಗಿ ನಂಗೆ ಏನ್ ಎಕ್ಸ್ಪೀರಿಯನ್ಸ್ ಇಲ್ಲ ಆಗಿರ್ಬೋದು, ಬಟ್ ನನ್ನ ಕ್ಯಾರೆಕ್ಟರ್ ಹೆಂಗಂದ್ರೆ ಒಬ್ರು ಡೈರೆಕ್ಟರ್ಗೆ ಸಿನಿಮಾ ಬಗ್ಗೆ ಮ್ಯಾಕ್ಸಿಮಮ್ ಗ್ರಿಪ್, ಮ್ಯಾಕ್ಸಿಮಮ್ ಎಲ್ಲ ಗೊತ್ತಿರೋದೇ ಡೈರೆಕ್ಟರ್. ಯಾಕಂದ್ರೆ ಅವ್ರ ವಿಷನ್ ಮೇಲೆನೆ ನಾವು ವರ್ಕ್ ಮಾಡ್ತಾ ಇರ್ತೀವಿ. ಅವ್ರ ವಿಷನ್ ಮೇಲೆ ವರ್ಕ್ ಮಾಡೋದ್ರಿಂದ ಅವ್ರು ಹೇಳ್ದಂಗೆ ಅವ್ರಿಗೆ ಆಕ್ಟಿಂಗ್ ಓಕೆ ಅನ್ಸ್ಬಿಟ್ರೆ ನಾವು ಗೆದ್ರಿ, ನಮಗ್ ಸಮಾಧಾನ ಅನ್ನೋ ತರದ್ ಮನುಷ್ಯ ನಾನು. ಸೊ ಸರ್ ಬಗ್ಗೆ ಹೇಳೋದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರೆ ಡೈರೆಕ್ಟರ್ನ. ಸೊ ಆ ತರ ಕ್ಯಾಪ್ಟನ್ ಆಫ್ ದ ಮೂವಿ ಈ ಸ್ಕ್ರೀನ್ ಮೇಲೆ ಏನ್ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಕಾಣಿಸ್ತಾ ಇದೆ, ಅದು ಸ್ಕ್ರೀನ್ ಹಿಂದೆಗಡೆ ಆಲ್ಫಾ ಮೈಂಡ್ ಸೆಟ್ ಇರುವಂತ ಡೈರೆಕ್ಟರು ನಮ್ ವಿಜಯ್ ಸರ್. ನಗೀತಾ ಇದಾರೆ, ನಿಜವಾಗ್ಲೂ ಆಲ್ಫಾ ಮೈಂಡ್ ಸೆಟ್ ಅಂತಾನೆ ಹೇಳ್ಬೋದು. ಅವ್ರ ಡೆಡಿಕೇಶನ್ ಆಗಿರ್ಬೋದು, ಅವ್ರು ಅಂದ್ರೆ ಕ್ವಿಕ್ ಆಗಿ ಎಲ್ಲಾನು ಡಿಸ್ಟೆನ್ಸ್ ತಗೊಳೋದಾಗಿರ್ಬೋದು, ಕ್ವಿಕ್ ಆಗಿ ಒಂದು ಕೆಲಸ ಮಾಡೋದಾಗಿರ್ಬೋದು, ಮತ್ತೆ ಆ ಡೆಡಿಕೇಟೆಡ್ ಆಗಿ ಆನ್ ಟೈಮ್ ಎಲ್ಲಾನು ಮುಗಿಸ್ಬೇಕು. ಒಂದು ವರ್ಕ್ ಕಂಪ್ಲೀಟ್ ವರ್ಕ್ ಫೋಕಸ್ಡ್. ಆ ವರ್ಕ್ ಫೋಕಸ್ ಇಂದ ಏನಾಯ್ತು ಅಂದ್ರೆ ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಸಿಕ್ಕಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ರಿಗೂ ಅವ್ರದ್ದು ಮಾರ್ಗದರ್ಶನದ ಮೇಲೆ, ಅವ್ರದ್ದು ಒಂದು ಕ್ಯಾಪ್ಟನ್ಸಿ ಮೇಲೆ ಎಲ್ಲರೂ ಅದೇ ತರ ವರ್ಕ್ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ May 5th ಶೂಟಿಂಗ್ ಸ್ಟಾರ್ಟ್ ಮಾಡೋ ರೆಕಾರ್ಡ್ ಟೈಮಲ್ಲಿ, ಅಂದ್ರೆ ಸಂಡೇ ಒಂದಿನ ಬಿಟ್ಟು ಆಸ್ ಎ ಪ್ರೊಡಕ್ಷನ್ ಹೌಸ್ ಮತ್ತೆ ಹೀರೋ ಎರಡು ಹೇಳ್ತಾ ಇದೀನಿ ನಾನು. ಒಂದ್ ಸಂಡೇ ಬಿಟ್ಟು ಡೇ ಅಂಡ್ ನೈಟ್ ವರ್ಕ್ ಮಾಡಿದೀವಿ ಅಷ್ಟೇ ಕ್ಲೀನ್ ಆಗಿ. ಬಟ್ ಯಾರಿಗೂ ಏನೋ ಅಂದ್ರೆ ಈ ತರ ತುಂಬಾ ವರ್ಕ್ ಮಾಡ್ತಾ ಇದೀರಿ ಆ ತರ ಏನು ಅನ್ಸಿಲ್ಲ. ಯಾಕಂದ್ರೆ ಎಲ್ಲರೂ ಅಷ್ಟೇ ಪ್ಯಾಷನೇಟ್ ಆಗಿ, ಎಲ್ಲರೂ ಅಷ್ಟೇ ಖುಷಿಯಿಂದ ಕೆಲಸ ಮಾಡ್ತಾ ಇದ್ರು. ನಮ್ಮ ಡೈರೆಕ್ಟರ್ ಅಂತೂ ಸಿನಿಮಾ ನೋಡಿದಾಗ ತುಂಬಾ ವಾವ್ ಅನ್ಸ್ತು. ಆಕ್ಟಿಂಗ್ ಎಲ್ಲ ಫಸ್ಟ್ ನಾನು ಅದೇ ಹಿಂಗ್ ಮಾಡ್ಬೇಕು ಅನ್ಕೊಂಡಾಗ ಸರ್ ಬಗ್ಗೆ ಹೆಂಗೋ ಗೊತ್ತಿತ್ತು, ಸಿನಿಮಾ ಮಾಡಿದ್ರು ಹೊಯ್ಸಳ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಅದ್ರ ಪ್ರೀವಿಯಸ್ ವರ್ಕ್ ಮಾಡಿರೋ ಸಿನಿಮಾಗಳು ಅಷ್ಟೇ, ರಾಜ್ಕುಮಾರ, ರಾಮಾಚಾರಿ ಅಂತ ಇದು ಅಂದ್ರೆ ಒಂದು ಟ್ರ್ಯಾಕ್ ರೆಕಾರ್ಡ್ ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ನೋಡಿದಾಗ ನಾನು ಸರ್ಗೆ ಅದೇ ಫಸ್ಟ್ ಮೀಟ್ ಮಾಡಿದಾಗ ಹೇಳ್ದೆ, ನಮ್ದು ಇನ್ನೇನು ಓಕೆ ಆಗೋ ಟೈಮಲ್ಲಿ, ಸರ್ ನಿಮ್ ಬಗ್ಗೆ ಆಲ್ರೆಡಿ ನನಗೆ ಗೊತ್ತಿದೆ, ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ನಿಮ್ ಬಗ್ಗೆ. ಸೊ ನಿಮ್ಗೂ ನನ್ನ ಬಗ್ಗೆ ಹಿಂಗ್ ಕಾನ್ಫಿಡೆನ್ಸ್ ಬಂದಾಗ ನಾವು ಮೂವ್ ಮಾಡೋಣ ಅಂತ ಹೇಳಿದ್ದೆ. ಸರ್ ಅದೇ ತರ ಟೈಮ್ ತಗೊಂಡ್ರು, ಆಕ್ಟಿಂಗು ಮತ್ತೆ ಬೇರೆದೆಲ್ಲ ಹೋಗ್ತಾ ಇರಿ ನೋಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಎಸ್ ವಿ ಆರ್ ಗುಡ್ ಟು ಗೋ ಅಂತ ಹೇಳಿ ನಾವು ವರ್ಕ್ ಮಾಡೋಣ ಅಂತ ಶುರು ಮಾಡಿ, ಅದೇ ಒಂದು ಎನರ್ಜಿನಲ್ಲಿ ಶೂಟಿಂಗ್ ಎಲ್ಲ ಮುಗಿಸಿದ್ವಿ.
ಶೂಟಿಂಗ್ ಎಲ್ಲ ಮುಗಿಸಿ ಇವತ್ತು ಟೀಸರ್ ಲಾಂಚ್ಗೆ ಇಲ್ಲಿ ಮುಂದೆ ಇದೀವಿ. ಅದೇ ತರ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದಾದ್ರೆ ಡೈರೆಕ್ಟರ್ ಸರ್ ಆದ್ಮೇಲೆ ನಮ್ಮ DOP ಸರ್ ಕಾರ್ತಿಕ್ ಸರ್ ಅವರು ಫುಲ್ ತುಂಬಾ ಕಡಿಮೆ ಮಾತಾಡಿದ್ರು. ನನಗೂ ಅದೇ ತರ ನಾಚಿಕೆನೆ, ಬಟ್ ಆದ್ರೆ ತುಂಬಾ ಮಾತಾಡ್ಬೇಕು ಅಂತ ಬಂದಿದ್ದೀನಿ. DOP ಸರ್ ಕಾರ್ತಿಕ್ ಸರ್ ಬಗ್ಗೆ ಹೇಳೋದಾದ್ರೆ ಅವರು ಯಂಗ್ಸ್ಟರ್, ಇಷ್ಟು ಅಂದ್ರೆ ಒಂದ್ ಚಿಕ್ಕ ಏಜ್ಗೆನೆ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡ್ಬಂದು ಕ್ಯಾಮ್ರಾಮನ್ ಆಗಿ ದೊಡ್ಡ ದೊಡ್ಡ ಕ್ಯಾಮ್ರಾಮನ್ ಜೊತೆನಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ಕ್ಯಾಮ್ರಾಮನ್ DOP ಆಗಿ ಅದಾದ್ಮೇಲೆ ಅಂತ ದೊಡ್ಡ ದೊಡ್ಡ ಕೆಲಸಗಳು ಮಾಡಿ ಹೊಯ್ಸಳ ಆತರ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಕೆಲಸ ಮಾಡಿ ಚಿಕ್ಕವರು ದೊಡ್ಡವರು ಅಂದ್ರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಆತರ ಅಲ್ಲ, ಈ ಹೊಸಬ್ರು ಸಿನಿಮಾಗೂ ಈ ತರ ಡೈರೆಕ್ಷನ್ ಆಫ್ ಫೋಟೋಗ್ರಫಿ ಸಕ್ಕದಾಗಿ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಥ್ಯಾಂಕ್ ಯು ಸರ್, ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಅನೂಪ್ ಸರ್ ಬಗ್ಗೆ ಅದೇ ಲವ್ ಸಾಂಗ್ಸ್ ಆ ತರದೆಲ್ಲ ತುಂಬಾ ಕೇಳಿದ್ದೆ, ಬಟ್ ನನ್ಗೆ ಮಾಸ್ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಡೈರೆಕ್ಟರ್ ಸರ್ನ ಕೇಳಿದೆ, ಅಂದ್ರೆ ಹೆಂಗೆ ಸರ್ ಈಗ ಮಾಸ್ ಇದೆಲ್ಲ ಅಂದ್ರೆ, ಆಮೇಲೆ ಹೇಳಿದ್ರು ನಾವು ಕೊಟ್ರೆ ತಾನೇ ಗೊತ್ತಾಗೋದು ಅಂತ ಹೇಳಿ. ಬಟ್ ಆಮೇಲೆ ಯಾವಾಗ ಈ ಆಲ್ಫಾ ಸಾಂಗ್ ಇದು ಒಂದ್ ಸ್ವಲ್ಪ ಒಂದ್ 5 seconds 10 seconds ಮಾತ್ರ ಇದೆ, ಇದೊಂದು ಕಂಪ್ಲೀಟ್ ಸಾಂಗ್ ಈ ಮಂತ್ ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಆ ಸಾಂಗ್ ಎಲ್ಲ ಕೇಳಿದವಾಗ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಅವಾಗ್ಲೇ ಗೊತ್ತಾಯ್ತು ಓಕೆ ಸಾಂಗ್ಸ್ ಸಖತ್ತಾಗಿ ಬರುತ್ತೆ ಅಂತ. ಸೊ ಒಂದಾದ್ಮೇಲೆ ಒಂದ್ ಸಾಂಗ್ ತೋರಿಸಿದಾಗ ವರ್ಕ್ ಮಾಡ್ತಾ ಇದ್ದಾಗ 4 ಸಾಂಗ್ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ. ಅಲ್ಲೇ ಗೊತ್ತಾಯ್ತು, ಒಂದು ಕಾನ್ಫಿಡೆನ್ಸ್ ಬಂತು. ಸೊ ಥ್ಯಾಂಕ್ ಯು ಸರ್, ಅನೂಪ್ ಸರ್, ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ಬ್ಯೂಟಿಫುಲ್. ಮತ್ತೆ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಅದೇ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಂತ ಇದೆ ಅಲ್ಲ, ಈ ಹೆಸರಿಗೆ ತಕ್ಕಂಗೆ ಪಾತ್ರ ಇದೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ, ಜಾಸ್ತಿ ಹೇಳಿದ್ರೆ ನಮ್ ಡೈರೆಕ್ಟರ್ ಅದಕ್ಕೆ ಒಪ್ಕೊಳಲ್ಲ, ಜಾಸ್ತಿ ಹೇಳ್ಬಾರ್ದು. ಪಾತ್ರ ಒಂದು ಮಿಡಲ್ ಕ್ಲಾಸ್ ಹುಡುಗ, ಎಲ್ಲರ ಮನೆಯಲ್ಲೂ ನಡೆಯುವಂತ ಘಟನೆಗಳು ಇರುತ್ತೆ, ಎಲ್ಲರ ಮನೆಯಲ್ಲಿ ನಡೆಯುವಂತ ಲವ್ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇದೆ, ಆಕ್ಷನ್ ಇದೆ, ಮತ್ತೆ ಎಮೋಷನ್ ಇದೆ, ಡ್ಯಾನ್ಸ್ ಇದೆ, ಎಲ್ಲಾನು ಇದೆ ಸರ್. ಒಂದು ಕಮರ್ಷಿಯಲ್ ಮೂವಿಗೆ ಏನೇನ್ ಬೇಕೋ ಅದು ಎಲ್ಲಾನು ಇದೆ. ಸೊ ಪಾತ್ರ ಆ ತರ ಇದೆ ಸರ್. ಒಂದು ಮಿಡಲ್ ಕ್ಲಾಸ್ ಹುಡುಗ, ಅವ್ನಿಗೆ ಕಷ್ಟಗಳು ಬಂದವಾಗ ಯಾವ ತರ ಫೇಸ್ ಮಾಡ್ತಾನೆ, ಒಂದು ಸೊಸೈಟಿಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಫ್ಯಾಮಿಲಿಗಾಗಿರ್ಬೋದು, ಯಾವ ತರ ಎದ್ ನಿಲ್ತಾನೆ, ಯಾರೇ ತಪ್ಪು ಮಾಡಿದ್ರು ಏನ್ ಮಾಡಿದ್ರು ಅದಕ್ಕೆಲ್ಲ ಎದ್ ನಿಲ್ಲೋದು, ಆ ತರ ಒಂದು ಕ್ಯಾರೆಕ್ಟರ್ ಒಂದು ಪಾತ್ರ ಸರ್. ಸರ್ ಇಲ್ಲ, ಮಾಲೂರು ಶ್ರೀನಿವಾಸ್ ಅಂದ್ರೆ ಸರ್, ಮಾಲೂರು ಶ್ರೀನಿವಾಸ್ ಸರ್ ನಮ್ದು ಮಾಲೂರೇ ಸರ್. ನಮ್ದು ಊರು ಬಂದು ಮನೆಯಪ್ಪನಹಳ್ಳಿ ಅಂತ ಹಳ್ಳಿ, ನಮ್ಮ ತಂದೆ ಹಳ್ಳಿ, ಅಲ್ಲಿಂದ ನಾವು ಮಾಲೂರು ಅದೇ ಟೌನ್ ಅಲ್ಲಿ. ಮಾಲೂರು ಶ್ರೀನಿವಾಸ್ ಅಂತ ಸರ್ ಡ್ಯಾನ್ಸ್ ಕ್ಲಾಸ್ ಇಟ್ಕೊಂಡಿದ್ರಲ್ಲ, ಅವ್ರಿಗೂ ನಮ್ ಸೇಮ್ ಊರಾಗಿರೋದ್ರಿಂದ ಇಂಡಸ್ಟ್ರಿ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ. ಫ್ಯಾಮಿಲಿ ಅವ್ರು ಯಾರು ಇಂಡಸ್ಟ್ರಿನಲ್ಲಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಇಲ್ಲ, ಪೊಲಿಟಿಕ್ಸ್ ಅಲ್ಲಿ ಇಲ್ಲ. ಸೊ ಇಂಡಸ್ಟ್ರಿಯಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಆಗ್ಬೇಕು ಅನ್ನೋದೇ ಗೊತ್ತಿದ್ದಿಲ್ಲ. ಆಗ ಸರ್ನ ಒಂದ್ಸಲ ನಮ್ ಚಿಕ್ಕಪ್ಪ ಮೀಟ್ ಮಾಡಿಸಿದ್ರು, ಏನಾದ್ರು ಪರಿಚಯಗಳಾಗುತ್ತೇನೋ ಅಂತ. ಆಗ ಮಾಸ್ತಿ ಸರ್ನ ಮೀಟ್ ಮಾಡಿಸಿದ್ರು. ಮಾಸ್ತಿ ಸರ್ ಅವಾಗಲೇ ಮಾಸ್ತಿ ಸರ್ ಬಗ್ಗೆ ಆಲ್ರೆಡಿ ಮೀಟ್ ಮಾಡಿಲ್ಲ ಅಂದಿರೋ ಮಾಸ್ತಿ ಸರ್ ಬಗ್ಗೆ ಗೊತ್ತಿತ್ತು, ಯಾಕಂದ್ರೆ ನಂಬರ್ 1 ಡೈಲಾಗ್ ರೈಟರ್ ಕನ್ನಡ ಇಂಡಸ್ಟ್ರಿಗೆ ಅಂತಾನೆ ಹೇಳ್ಬೋದು. ಸರ್ ನಗೀತಾ ಇದಾರೆ ಸರ್, ನಾವೆಲ್ಲ ಹಂಗೆ ಅನ್ಕೊಂಡಿರೋದು, ನಂಗೆ ಹಂಗೆ ಗೊತ್ತಿದ್ದೀರಿ, ನೀವು ತುಂಬಾ ದೊಡ್ಡ ಡೈಲಾಗ್ ರೈಟರ್. ಹೊಯ್ಸಳ ಆದ್ಮೇಲೆ ಸುಮಾರು ಜನರು ನಟರಿಗೆ ನಾನು ಕತೆಗಳು ಹೇಳಿದೆ, ಬಟ್ ಯಾರಿಗೂ ದೇವರ್ ಬ್ಯುಸಿ ಆರ್ ಕತೆ ಇಷ್ಟ ಆಗಲಿಲ್ಲ. ಆ ಥರ ಒಂದು ಸಿಚುವೇಶನ್ಲಿ ಮಾಸ್ತಿ ಸರ್ ನನಗೆ ಹೇಮಂತ್ ಅವ್ರದ್ದು ಪ್ರೊಫೈಲ್ ಕಳಿಸಿದ್ರು. ಆಬ್ವಿಯಸ್ಲಿ 6 ಪ್ಯಾಕ್ದು ಇದ್ರದ್ದೆಲ್ಲ. ಸೊ ಜನರಲಿ ಎಲ್ಲರಿಗೂ ಅನಿಸೋ ಥರ ನ್ಯೂ ಕಮರ್ 6 ಪ್ಯಾಕ್ ಬಾಡಿ ಮಾಡಿದ್ದಾರೆ, ಬಟ್ ಅವರು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೋ, ಡ್ಯಾನ್ಸ್ ಹೆಂಗೆ ಮಾಡ್ತಾರೋ, ಪರ್ಫಾರ್ಮ್ ಹೆಂಗೆ ಮಾಡ್ತಾರೋ, ಇಂಟ್ರೆಸ್ಟ್ ಇದೆಯೋ ಇಲ್ವೋ ಸಿನಿಮಾ ಮೇಲೆ, ಜಸ್ಟ್ ಸ್ಟೈಲ್ಗೋಸ್ಕರ ಬಂದಿದ್ದಾರೋ ಅಂತ ಒಂದು ಡೌಟ್ ಇತ್ತು. ಸೊ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಅವ್ರು ಹೇಳಿದ್ದು ಫಸ್ಟ್ ಅದೇನೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಸಿನಿಮಾಗೋಸ್ಕರ, ನಾನು ಐ ಆಮ್ ವೆರಿ ಡೆಡಿಕೇಟೆಡ್. ನೀವು ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗ್ ಕಲಿತೀನಿ, ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಕಲಿತೀನಿ, ಫೈಟ್ ಅಂದರೆ ಫೈಟಿಗೆ ಪ್ರಿಪೇರ್ ಆಗ್ತೀನಿ, ಎಲ್ಲದನ್ನು ವರ್ಕ್ಶಾಪ್ಸ್ ಆಗಲಿ ಏನೇ ಆಗಲಿ ಐ ಆಮ್ ರೆಡಿ ಟು ಡೂ ಇಟ್ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ಕೂಡ ಟೈಮ್ ತೊಗೊಂಡೆ, ಬಿಕಾಸ್ ನನಗೂ ಕೂಡ ಇನಿಷಿಯಲಿ ಒಂದು ಸ್ವಲ್ಪ ಭಯ ಇತ್ತು, ಹೊಸೊಬ್ರು ಸಿನಿಮಾ ಅಂದರೆ ಹೆಂಗೆ. ಬಿಕಾಸ್ ಇವಾಗ ಸಿನಿಮಾ ಇರೋದು ಹೆಂಗೆ ಅಂದರೆ ಹೊಸೊಬ್ರು ಸಿನಿಮಾನ ಕರೆಕ್ಟಾಗಿ ಎನ್ಕರೇಜ್ ಮಾಡ್ತಾ ಇಲ್ಲ, ಫ್ರ್ಯಾಂಕಾಗಿ ಹೇಳಬೇಕಂದ್ರೆ. ಯಾಕಂದರೆ ಸ್ವಲ್ಪ ಬೇರೆ ಆ್ಯಕ್ಟರ್ಗಳ ಸಿನಿಮಾಗಳೇ ಈಗ ಒಂಚೂರು ಫ್ಲಕ್ಚುಯೇಟ್ ಆಗ್ತಾ ಇದೆ ಸಿನಿಮಾ ಇದರಲ್ಲಿ. ಸೊ ಅಂಥದ್ರಲ್ಲಿ ಹೊಸೊಬ್ಬರು ಸಿನಿಮಾ ಹೆಂಗೆ ಇದು ಮಾಡೋದು. ನಂದು ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ಪ್ರೀವಿಯಸ್ 2 ಸಿನಿಮಾಗಳೇನು ಅಷ್ಟು ದೊಡ್ಡ ಸಕ್ಸಸ್ ಏನಾಗಿರಲಿಲ್ಲ. ಈವೊಂದು ಅದಕ್ಕೆ ಒಳ್ಳೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಬಂತು, ಬಟ್ ಸಕ್ಸಸ್ ಆಗಿರಲಿಲ್ಲ. ಸೊ ಆ ಥರ ಒಂದು ಸಿಚುವೇಶನಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡಲಾ ಬೇಡವಾ ಅಂತಿದ್ದಾಗ, ಇರಲಿ ಇದು ಒಂದು ಚಾಲೆಂಜ್ ಆಗಿ ತೊಗೊಳ್ಳೋಣ, ಒಂದು ಗೆಲ್ತೀವಿ ಇಲ್ಲ ಸೋಲ್ತೀವಿ ಎರಡೇ ಇರೋದು ಸಿನಿಮಾನಲ್ಲಿ, ಸೊ ಮಾಡೋಣ ಅಂದ್ಬಿಟ್ಟು ಆಮೇಲೆ ಕತೆ ರೆಡಿ ಮಾಡಿದೆ. ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನಾನು ಸಿನಿಮಾಗೆ ಬಂದಿದ್ದು ಹೀರೋ ಆಗಬೇಕು ಅಂತ ಬಂದಿದ್ದು, ಬಟ್ ಅದು ಬೇರೆ ಕಡೆ ರೂಟೇ ಬಂದ್ಬಿಡ್ತು. ಸೊ ನಾನು ಆ್ಯಸ್ ಎ ಡೆಬ್ಯೂ ಫಿಲ್ಮ್ ಮಾಡಬೇಕಾದ್ರೆ ಯಾವ ಥರ ಕತೆ ಮಾಡಿದ್ರೆ, ಹೆಂಗೆ ಇದನ್ನು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಿಂತೋ ಆ ಥರ ಇವ್ರಿಗೆ ಕತೆನ ಮಾಡಿದ್ದೀನಿ. ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನಾನು ನನ್ನ ತಮ್ಮನ ಥರನೇ ಇವ್ರನ್ನ ಟ್ರೀಟ್ ಮಾಡಿದ್ದೀನಿ. ಸ್ವಲ್ಪ ಎಮೋಷ್ನಲ್ ಅನಿಸ್ತಾ ಇದೆ, ಬಿಕಾಸ್ ಇವರು ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನನ್ನ ಹತ್ರ ಬಂದು ಫಸ್ಟ್ ಮೀಟಲ್ಲೇ ಹೇಳಿದ್ದು,
ಸರ್ ನಿಮ್ಮ ಅಕೌಂಟ್ಗೆ ದುಡ್ಡೆಲ್ಲ ಹಾಕ್ಬಿಡ್ತೀನಿ, ನಿಮ್ಮ ಮೇಲೆ ನಂಬ್ತೀನಿ, ಸಿನಿಮಾ ಮಾಡಿ ಸರ್ ಅಂತಂದರು. ಸೊ ಈ ಥರ ಅವ್ರಿಗೊಂದೆರಡು ಕಹಿ ಅನುಭವಗಳಾಗಿರುತ್ತೆ. ಸೊ ನಾನು ಹೇಳಿದೆ ದಯವಿಟ್ಟು ದುಡ್ಡು ಹಾಕ್ಬಿಡಿ, ಫಸ್ಟು ಎಲ್ಲ ಪ್ರೋಸೆಸ್ ಮೇಲೆ ಆಗಲಿ, ಕತೆ ಓಕೆ ಆಗಲಿ. ಸೊ ನೀವು ಪ್ರಿಪೇರ್ ಆಗಿ, ಇಬ್ರಿಗೂ ಜೆಲ್ ಆದರೆ ಮಾಡೋಣ. ಯಾಕೆಂದರೆ ಇದೊಂದು ಜಸ್ಟ್ 1 ತಿಂಗಳು 2 ತಿಂಗಳು ರಿಲೇಷನ್ಶಿಪ್ ಅಲ್ಲ, ವರ್ಷಗಟ್ಟಲೆ ಇದಾಗಬೇಕು. ಸೊ ಐ ಥಿಂಕ್ ನಾವು ಮಾರ್ಚಲ್ಲಿ ಅನಿಸುತ್ತೆ ಮುಹೂರ್ತ ಮಾಡಿದ್ದು. ಅದಾದಮೇಲೆ ಈಗ ಆಲ್ಮೋಸ್ಟ್ ಫಿಲಮ್ ರೆಡಿ ಇದೆ ರಿಲೀಸ್ಗೆ ಫೆಬ್ರವರಿಗೆ. ಸೊ ಫಾಸ್ಟಾಗಿ ಮಾಡಿದ್ದೀವಿ. ಅದು ಬಿಟ್ಟು ಇನ್ನು ಇವರಿಬ್ಬರು ಫೀಮೇಲ್, ಇವ್ರ ಕ್ಯಾರೆಕ್ಟರ್ ಏನಂದರೆ ಇಲ್ಲಿ ಟೀಸರಲ್ಲಿ ಇವ್ರ ಶಾರ್ಟ್ಸ್ ಇಲ್ಲ, ಹಂಗಂತ ಇವ್ರ ಇಂಪಾರ್ಟೆನ್ಸ್ ಇಲ್ಲ ಅಂತಲ್ಲ ಫಿಲ್ಮಲ್ಲಿ, ನೀವು ಏನು ಫೀಲ್ ಆಗಬೇಡಿ. ಇಟ್ಸ್ ಜಸ್ಟ್ ಅ ಟೀಸರ್ ಅಷ್ಟೇ. ಸೊ ಇನ್ನೂ ಸಿನಿಮಾ ತುಂಬ ಇದೆ. ಸೊ ಅದು ಬಿಟ್ಟು ಎಲ್ಲ ಟೆಕ್ನಿಷಿಯನ್ಸ್ಗೂ, ಸ್ಟಾರ್ ಕಾಸ್ಟ್ಗೂ ಥ್ಯಾಂಕ್ ಯು ಹೇಳ್ತೀನಿ. ಮೇಯ್ನ್ ನನಗೆ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ಮಾಸ್ತಿ ಸರ್ ಆಗ್ಬೋದು, ಕಾರ್ತಿಕ್ ಅವ್ರು ಆಗ್ಬೋದು, DOP, ಎಡಿಟರ್ ದೀಪು ಸರ್ ಆಗ್ಬೋದು, ಭೂಷಣ್ ಮಾಸ್ಟರ್ ಆಗ್ಬೋದು, ಫೈಟ್ ಮಾಸ್ಟರ್ ವಿಜಯ್ ಸರ್ ಆಗ್ಬೋದು, ಅರ್ಜುನ್ ಅವ್ರು ಆಗ್ಬೋದು, ಯೋಗಾನಂದ್ ಅವ್ರು ಆಗ್ಬೋದು. ಇವರೆಲ್ಲರೂ ಒಂದು ಪರ್ಸ್ನಲ್ ಈಕ್ವೇಷನ್ ಮೇಲೆ ನನ್ನ ಜೊತೆ ವರ್ಕ್ ಮಾಡಿ ಈ ಸಿನಿಮಾನಲ್ಲಿ ಗೆಲ್ಲಬೇಕು, ಈ ಸಿನಿಮಾ ಹೊಸ ಹುಡುಗ ಚೆನ್ನಾಗಿ ಮಾಡ್ತಾರೆ, ಸೊ ಅವರು ಸರ್ವೈವ್ ಆಗಬೇಕು ಇಂಡಸ್ಟ್ರಿನಲ್ಲಿ ಅನ್ನೋ ಥರ ವರ್ಕ್ ಮಾಡಿದ್ದಾರೆ. ಅದು ಬಿಟ್ಟರೆ ನಮ್ಮ ಮ್ಯಾನೇಜರ್ ಬಾಬು ಅವರು ಎಲ್ಲರಿಗಿಂತ ಫೇಮಸ್ ಆಗಿಬಿಟ್ಟಿದ್ದಾರೆ. ಸೊ ಬಾಬಣ್ಣ ಮತ್ತು ಮನೋಹರ್ ಅವರು ಮತ್ತು ಇಲ್ಲಿ ಕುಮಾರ್ ಸರ್ ಇದ್ದಾರೆ. ಅದು ಬಿಟ್ಟರೆ ಮಿಕ್ಕಿದ ನನ್ನ ಟೀಮು, ಡೈರೆಕ್ಷನ್ ಟೀಮು ಎಲ್ಲರೂ ಅಂತಿರ್ತಾರೆ, ಅದೇನೋ ಬೈತಾ ಇರ್ತೀನಿ, ಇದು ಮಾಡ್ತಿರ್ತೀನಿ ಅಂತ. ಮಹಂತೇಶ್ವರ್ ಬೇರೆ ಹೇಳಿದ್ರು ಸ್ಟೈಲಾಗಿ. ಸೊ ಅದು ಕೆಲವು ಟೈಮ್ ಬೈದ್ರೇ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗಲ್ಲ. ಯಾಕಂದರೆ ನಮಗೂ ಪ್ರೆಷರ್ ಇರುತ್ತೆ, ಇವ್ರ ಪ್ರೆಷರ್ ನಮ್ಮ ಮೇಲೆ ಇರುತ್ತೆ. ಸೊ ಅದು ಬಿಟ್ಟರೆ ಅಮರ್ ಸರ್ ಆಗ್ಬೋದು, ಅವ್ರ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಬಟ್ ನನಗೆ ಅವ್ರ ಜೊತೆ ವರ್ಕ್ ಮಾಡಿದ ಕಂಫರ್ಟ್ ಝೋನ್ ಹೆಂಗಿತ್ತು ಅಂದರೆ, ಪ್ರಾಬಬ್ಲಿ ಐ ವಿಲ್ ಕಂಟಿನ್ಯೂ ಫಾರ್ ಎವರ್ ವಿತ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಆ್ಯಂಡ್ ಕಾರ್ತಿಕ್ ಬಗ್ಗೆ ಹೇಳೋದಂದರೆ DOP ಅವರು ನನಗೆ ತುಂಬ ಕಂಫರ್ಟ್ ಲೆವೆಲ್ ಇದೆ ಅವ್ರ ಜೊತೆ. ಒಂದು ಫ್ರೆಂಡ್ ಲೆವೆಲ್ಗೆ ಎಷ್ಟೋ ಸಲ ನಾನು ಶಾರ್ಟ್ಸ್ ಹೇಳೋಕ್ಕಿಂತ ಮುಂಚೆನೇ ಅವರೇ ನಾನು ಇಕ್ತೀನಿ ಅಂತ ಇಟ್ಬಿಟ್ಟಿರ್ತಾರೆ ಶಾರ್ಟ್ನ. ಸೊ ಹೀಸ್ ಅಷ್ಟು ಕಂಫರ್ಟಬಲ್ ಇದೆ ನಂದು ಅವ್ರದ್ದು ವರ್ಕಿಂಗ್ ಇದು. ಸೊ ಅದು ಬಿಟ್ಟರೆ ಅನೂಪ್ ಸರ್ದು ಹೆಂಗೆ ಅಂತಂದರೆ, ಜನರಲಿ ಕರೆಕ್ಟ್ ಎಲ್ಲರೂ ಹೇಳ್ದಂಗೆ ಅವರು ಸಾಫ್ಟ್ ನಂಬರ್ಸ್ ಮಾಡ್ತಾರೆ, ಇದು ಮಾಡ್ತಾರೆ, ಒಂದು ರಾಂಗ್ ಅಸಂಪ್ಷನ್ ಇತ್ತು. ಬಟ್ ಈ ಫಿಲ್ಮ್ ಐ ಥಿಂಕ್ ಇಟ್ ವಿಲ್ ಆನ್ಸರ್ ಫಾರ್ ಅದಕ್ಕೆ ವಾಟ್ ಈಸ್ ಕೇಪಬಲ್ ಆಫ್ ಅಂತ ಆನ್ಸರ್ ಮಾಡುತ್ತೆ. ಅದು ಬಿಟ್ಟರೆ ಐ ಥಿಂಕ್ ಐ ಹ್ಯಾವ್ ಕಂಪ್ಲೀಟ್ ಎಲ್ಲರನ್ನ ಕವರ್ ಮಾಡಿದ್ದೀನಿ. ಸರ್ ಇದು ಇವರು ಫಸ್ಟ್ ನನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದಂದರೆ ಈಸ್ ಮೋರ್ ಇಂಟ್ರೆಸ್ಟೆಡ್ ಇಂಟು ಆ್ಯಕ್ಷನ್ ಫಿಲ್ಮ್ಸ್ ಮಾಡಬೇಕು ಅಂತಿತ್ತು. ಸೊ ಇವರು ಲವ್ ಸ್ಟೋರಿ ಆಗಲಿ ಇದಾಗಲಿ ಆ ಥರದ್ದು ರೆಡಿ ಇರಲಿಲ್ಲ. ಸೊ ನಾವು ಕತೆ ಮಾಡಿದ್ಮೇಲೆ ಒಂದು 3-4 ಆಪ್ಷನ್ಸ್ ಅಂದ್ಕೊಂಡಿದ್ವಿ ಟೈಟ್ಲ್ದು. ಈಗ ಹೆಂಗೆ ಅಂದರೆ ಟೈಟಲ್ಗೂ ಅಭಾವ ಆಗೋಗಿದೆ. ನಾವು ಯಾವುದೋ ಕನ್ನಡ ಟೈಟ್ಲ್ ನೋಡಿದ್ವಿ, ಅದು ಸಿಕ್ಕಲಿಲ್ಲ. ಸೊ ಅದಾದಮೇಲೆ ಅದ್ರ ಅಕ್ಕಪಕ್ಕ ಏನೋ ಇಡಬೇಕು, ಅದು ಇದು ಅಂತೆಲ್ಲ ಇತ್ತು. ಸೊ ಕೊನೆಗೆ ಏನು ಬೇಡ ಅಂದ್ಬಿಟ್ಟು ಆಲ್ಫಾ ಅಂತ ಇಟ್ವಿ. ಅದು ನೋಡಿದ್ರೆ ಅದೂ ಆಲ್ಫಾ ಅಂತಲೂ ಬಂದಿತ್ತು. ಅದಕ್ಕೆ ಕೊನೆಗೆ ನಾವು ಆಲ್ಫಾ ಮೆನ್ ಲವ್ ವೈಲೆನ್ಸ್ ಅಂತ ಇಟ್ಟಿದ್ವಿ ಆ್ಯಕ್ಚುಲಿ. ಬಟ್ ಏನಂದರೆ ಅದು ಫಿಲ್ಮಲ್ಲಿ ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಕಂಟೆಂಟ್ ಇದು, ಬರೀ ಆ್ಯಕ್ಷನ್ ವೈಲೆನ್ಸ್ ಇರೋದಲ್ಲ. ಸೊ ಅದೇನಾಗುತ್ತೆ ರಾಂಗ್ ಆ ಒಂದು ಐಡಿಯಾ ಇದಾಗೋಗುತ್ತೆ ಸಿನಿಮಾ ಮೇಲೆ ಅಂದ್ಬಿಟ್ಟು ಅದನ್ನು ತೆಗೆದುಬಿಟ್ಟು ವೆಂಜನ್ಸ್ ಅಂತ ಇಟ್ವಿ. ಆಲ್ಫಾ ಅಂತ ಏನಕ್ಕೆ ಇಟ್ಟಿದ್ರೆ ಅದೇ ಬಿಕಾಸ್ ತುಂಬ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಇದೆ. ಈಗ ಆಲ್ಫಾ ಮೇಲ್ ಅಂತ ಅಂದರೆ ಅಥವಾ ಆ್ಯನಿಮಲ್ ಇದರಲ್ಲಿ ಯಾರು ತುಂಬ ಡಾಮಿನೆಂಟ್ ಅಂತಾರೋ ಅದಕ್ಕೆ ಆಲ್ಫಾ ಅಂತಾರೆ. ಅದಕ್ಕಾಗಿ ನಾವು ಹಿಂಗೆ ಇಟ್ಟಿದ್ವಿ. ಯಾಕಂದರೆ 3-4 ಪಾತ್ರ ನೀವು ನೋಡ್ದಂಗೆ ಇವ್ರ ಪಾತ್ರ ಆಗ್ಬೋದು, ಬಾಲು ಸರ್ ಪಾತ್ರ ಆಗ್ಬೋದು, ಕಾರ್ತಿಕ್ ಅವ್ರ ಪಾತ್ರ ಆಗ್ಬೋದು, ವಿನಯ್ ಅವ್ರ ಪಾತ್ರ ಆಗ್ಬೋದು, ಅಚ್ಯುತ್ ಸರ್ದು ಆಗ್ಬೋದು, ಇವ್ರ ಫೀಮೇಲ್ ಕ್ಯಾರೆಕ್ಟರ್ಸ್ ಆಗ್ಬೋದು, ಎಲ್ಲರದೂ ಡಾಮಿನೆಂಟ್ ಕ್ಯಾರೆಕ್ಟರ್. ಸೊ ಅದಕ್ಕೆ ಎಲ್ಲರಿಗೂ ಸೇರಿ ಆಲ್ಫಾ ಮೆನ್ ಲವ್ ವೆಂಜನ್ಸ್ ಅಂತ ಇಟ್ಟಿದ್ದೀವಿ. ಅಲ್ಲಿನ ಜರ್ನಿಯಿಂದ ಆಲ್ಫಾ ತನಕ ಬಂದಿದ್ದೀರಾ. ಈ ಜರ್ನಿ ಹೇಗಿದೆ, ಆಲ್ಫಾ ಹೇಗಿದೆ ಆಯ್ನ ಅವರೇ? ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಈ ವರ್ಷ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ, ತುಂಬಾ ಖುಷಿ ಇದೆ. ದೂರದರ್ಶನದಲ್ಲಿ ಒಂದು ತುಂಬ ಸಾಫ್ಟ್ ಆಗಿರೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತೀನಿ. ಇದರಲ್ಲಿ ಹಾಗೆ ಆಪೋಸಿಟ್ ಆಗಿ ಒಂದು ಸರ್ ರಿವೀಲ್ ಮಾಡ್ಬೋದಾ ಕ್ಯಾರೆಕ್ಟರ್? ಇದರಲ್ಲಿ ಕಾಪ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ, ಒಂದು ಪೊಲೀಸ್ ಪವರ್ಫುಲ್ ರೋಲಲ್ಲಿ ಕಾಣಿಸ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ. ಆ್ಯಂಡ್ ವಿಜಯ್ ಸರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ನಿಮ್ಮ ಹೊಯ್ಸಲ ಸಿನಿಮಾ ನೋಡಿ ನಿಮ್ಮ ಜೊತೆ ಯಾವತ್ತಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನಕ್ಕಂದರೆ ಸರ್ ಎಲ್ಲ ಪಾತ್ರಕ್ಕೂ ಒಂದು ಇಂಪಾರ್ಟೆನ್ಸ್ ಅಂತ ಕೊಡ್ತಾರೆ. ಸ್ಟಾರ್ಟಿಂಗ್ ಹೀರೋಯಿನ್ಸ್ನ ಹೇಗೆ ಇಂಟ್ರೊಡಕ್ಷನ್ ಕೊಡ್ತಾರೋ ಹಾಗೆ ಕ್ಲೋಜರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡೈರೆಕ್ಷನ್ ಮಾಡಬೇಕಾದ್ರೆ. ಸೊ ವಿಜಯ್ ಸರ್ ಎಲ್ಲ ಪಾತ್ರಕ್ಕೂ ಆ ಕ್ಲೋಜರ್ ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ದಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಅಬೌಟ್ ದ ಎಂಟೈರ್ ಸ್ಟೋರಿ. ಮತ್ತು
ನನ್ನ ಜೊತೆ ವರ್ಕ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಚ್ಯುತ್ ಸರ್ ಜೊತೆ ಕೆಲಸ ಮಾಡಿದೆ, ಮಾನಸಿ ಸುಧೀರ್ ಮ್ಯಾಮ್ ಮತ್ತು ಮಹಾಂತೇಶ್ ಅವರು, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಮಂತ್, ವೆಲ್ಕಮ್ ಟು ಸ್ಯಾಂಡಲ್ವುಡ್. ಯು ಆರ್ ಸೋ ಡೆಡಿಕೇಟೆಡ್, ಐ ಕುಡ್ ಕ್ಲಿಯರ್ಲಿ ಸಿ ದಟ್ ಇನ್ ದ ಟೀಸರ್. ತುಂಬಾ ಖುಷಿ ಆಯಿತು. ನಿಮ್ಮಂಥ ಪ್ರೊಡ್ಯೂಸರ್ ಹೀರೋ ಇನ್ನೂ ಹೆಚ್ಚು ಬರಬೇಕು, ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಹಾಗೆ ಮಾಸ್ತಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಡೈಲಾಗ್ಸ್. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿ. ಅನೂಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮ್ಯೂಸಿಕ್. ಆ್ಯಂಡ್ ಕಾರ್ತಿಕ್ ಅವರು, ಯು ಶೋಡ್ ಅಸ್ ಸೋ ಬ್ಯೂಟಿಫುಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಿನಿಮಾಟೋಗ್ರಫಿ. ಯಾರನ್ನಾದ್ರೂ ಮಿಸ್ ಮಾಡಿದರೆ ಸಾರಿ. ಆ್ಯಂಡ್ ಯಾ, ಥ್ಯಾಂಕ್ ಯು. ಆಯ್ನ ಅವ್ರ ಮುಖ ನೋಡ್ತಾ ಇದ್ದೆ, ಅವ್ರು ಮಾತಾಡ್ತಾ ಒಂದು ಮುದ್ದಾದ ಡಿಂಪಲ್ ಇದೆ. ಈ ಮುದ್ದು ಡಿಂಪಲ್ ಹುಡುಗಿ ಪೊಲೀಸ್ ಅಧಿಕಾರಿಯಾಗಿ ಆ ಪಾತ್ರದಲ್ಲಿ ಹೇಗೆ ಕಾಣಿಸ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಮಗಿದೆ. ನನಗೂ ಅಷ್ಟೇ, ಐ ಆಮ್ ಸೋ ಕ್ಯೂರಿಯಸ್ ಟು ನೋ. ಕಳ್ರಿಗೆ ತುಂಬಾ ಖುಷಿ ಆಗೋಗ್ಬಿಡುತ್ತೆ.